ಹೇಳ್ತಾ ಇದ್ದೀರಾ ನೀವು? ದೇವಸ್ಥಾನದ ಒಡವೆನ ನಾನ್ ಕದ್ದಿದ್ದೇನಂತ? ಹಾಗಂತ ತಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟರು ಸರ್? ನಾನೇ ಕಣಪ್ಪ, ನಾನೇ. ಏನು ಈಗ ಎಂತಪ್ಪರಿಗೆ ದೇವಸ್ಥಾನದ ಒಡವೆನ ಕದ್ದೆ ಅಂತ ಕಂಪ್ಲೇಂಟ್ ಕೊಟ್ಟಿದೆಯಲ್ಲ? ಸಾರ್ಥಕಾಯ್ತು ಕಣ ಮಗ, ನಿನಗೆ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕಾಯ್ತು. ಏನು ಏನು ಹೇಳ್ತಾ ಇದೀಯ ನೀನು? ನಿನ್ ತಂದೆಯವರು ಕಳ್ತನ ಮಾಡ್ತಾರ? ಅಯ್ಯೋ ಚಪ್ಪ, ನಮಗ ಮದುವೆಯಾಗಿ 40 ವರ್ಷ ಆಯ್ತು. ನಿಮ್ಮಪ್ಪನ ನಾನು ನಿನ್ನೆ ಮನೆ ನೋಡ್ತಾ ಇಲ್ಲಪ್ಪ. 40 ವರ್ಷದಿಂದ ಅವಳ ಜೊತೆ ಸಂಸಾರ ಮಾಡ್ಕೊಂಡು ಬಂದಿದ್ದೀನಿ. ನಾವಿಬ್ರು ಇಲ್ಲಾದ್ರೂ ರೋಡಲ್ಲಿ ಹೋಗ್ಬೇಕಾದ್ರೆ ₹1 ಸಿಕ್ಕರು ಸಾಕು, ಅದನ್ನ ತಗೊಂಡು ಹೋಗಿ ದೇವಸ್ಥಾನದ ಹುಂಡಿಗೆ ಹಾಕ್ತಾ ಇದ್ರು ನಿಮ್ಮ ತಂದೆ. ಯಾವ್ದಾದ್ರು ಪರ್ಸ್ ಸಿಕ್ರೆ, ಹಣ ಸಿಕ್ರೆ ಯಾವ್ದು ಅಂತ ಕೇಳಿ ಅವ್ರಿಗೆ ತಲುಪಿಸುವವರೆಗೂ ಸಮಾಧಾನ ಇರ್ತಾ ಇರಲಿಲ್ಲ. ಈ ರೀತಿ ಅಪವಾದ ಹೊರಸೋದಕ್ಕೆ ನಿನ್ನ ಮನಸ್ಸು ಸುಮ್ಮನೆ ನನ್ನ ಕೈ ಮಾಡ್ತಾ ಇದ್ಯಾ? ನೋಡು, ಇವನಿದೆಲ್ಲ ದೊಡ್ಡ ಮನುಷ್ಯ. ಅವತ್ತು ಕಳುವಾಗಿರೋ ದೇವಸ್ಥಾನ ಒಡವೆನ ತಂದು ಮನೆ ಇಟ್ಟಾಗ ಕಣ್ಣಾರೆ ಕಂಡವಳಾದ ನಾನು. ಅಪ್ಪ, ಇದೆಲ್ಲ ಸರಿ ಬರಲ್ಲ. ನೋಡು, ಮೊದಲು ದೇವಸ್ಥಾನದ ಪದ್ಧತಿಯಲ್ಲಿ ಒಡವೆನ ಹೇಗಿದೆಯೋ ಹಾಗೆ ಅಲ್ಲಿರ್ತವ ಅಂತ ನಾನೆಷ್ಟೇ ಪರಿಪರಿಯಾಗಿ ಬೇಡ್ಕೊಂಡ್ರು ಅಪ್ಪ ಮಾತ್ರ ನನ್ನ ಯಾವ ಮಾತನ್ನು ತಲೆ ಹಾಕೊಂಡಿರಲಿಲ್ಲ. ಇವತ್ತು ಮರ್ಯಾದಸ್ಥರದ ನಾವು ಈ ಸಮಾಜದ ಮುಂದೆ ತಲೆ ಎತ್ತುವಂತ ಪರಿಸ್ಥಿತಿ ಮಾಡಿಬಿಟ್ಟಲ್ಲ ಈ ಮನುಷ್ಯ. ಬಿಟ್ಟು ನನ್ನ ಯಾಕೆ ಹೊಡಿತಾ ಇದ್ಯಾ? ಯಾಕೆ ಹೊಡಿತಾ ಇದ್ಯಾ ಹೇಳು? ಯಾಕೆ ತಿಳಿತೀಯ? ಅದೆಲ್ಲ
ಎಷ್ಟೋ ವರ್ಷ ಮಕ್ಕಳಾಗದೆ ನೂರಾರು ದೇವರಿಗೆ ಹರಕೆ ಹೋದ್ವಿ. ಯಾರೆಲ್ಲ ಡಾಕ್ಟರ್ ಹತ್ರ ಹೋಗು ಅಂತಾರೋ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ನಿನ್ನಂತ ನೀಚ ಮಗನ ಹುಟ್ಟಾಗ ಗೊತ್ತಾಗಿದ್ರೆ ನಾನು ಬಚ್ಚಿಲ್ಲ. ನಿನ್ನ ತಮ್ಮನಿಗೆ ಮಾತ್ರ ಜನ್ಮ ಕೊಡ್ತಾ ಇದ್ದಿಲ್ಲ ಕಣೋ, ಜನ್ಮ ಕೊಡ್ತಾ ಇದ್ದಿಲ್ಲ. ನಿನ್ನ ತಮ್ಮನಿಗೆ ಜನ್ಮ ಕೊಟ್ಟಿದ್ದಕ್ಕೆ ಇದೇ ನನಗೆ ಕೊಟ್ಟ ಉಡುಗೊರೆ, ಇದೇನೋ ಇದೇನೋ ನನಗೆ ಕೊಟ್ಟ ಉಡುಗೊರೆ. ಈಗಾಗಲೇ ನಾನು ಅಪ್ಪನ ಜೈಲಿಗೆ ಕಳಿಸಿದ್ದು ಆ ದೊಡ್ಡ ಮನುಷ್ಯ ಮಾಡಿದ ತಪ್ಪಿಂದ ಹೊರತು ಅವನು ಮಾಡದಿರೋ ತಪ್ಪಿಗಲ್ಲ. ಇಂತಹ ಮಾಪನದ ನಿಮಗೆ ಒಪ್ಪಿಕೊಳ್ಳಲಾಗದಿದ್ರೆ ಅದು ನಿನ್ನ ಪ್ರಾಬ್ಲಮ್ ಹೊರತು ಇದಕ್ಕೆ ನಾನೇನ್ ಮಾಡೋದಕ್ಕೆ ಆಗೋದಿಲ್ಲ. ನಾನೇನ್ ಚಾಂಡಾಲ, ನಮ್ಗೇನು ಕೊಡದಿದೆ ಅಪ್ಪನ ಭೂಮಿಯನ್ನು ಕೊಟ್ಟು ಮನೆಯನ್ನು ನಿಮ್ಮಪ್ಪ ಯಾವುದಕ್ಕೂ ಆಸೆ ಪಡದೆ ಅಪ್ಪನ ಭೂಮಿಯಲ್ಲದೆ ಕಷ್ಟಪಟ್ಟು ಚಿನ್ನ ಬೆಳೆದವರು ಕಳ್ಳವರು. ಯಾರ ಹತ್ರನೂ ಒಂದು ರೂಪಾಯಿಗೆ ಆಸೆ ಪಟ್ಟವರಲ್ಲ. ಗಂಡನ ಜೈಲಿಗೆ ಕಳ್ಸೋಕೆ ನಿನ್ ಮನಸ್ಸು ಹೇಗೋಗ್ತೋ? ಬದಿಯ ಮಗು, ಅದು ನಿಮ್ಮಪ್ಪನ ಪೊಲೀಸ್ನವರು. ಬರುವಾಗ ದಾರಿ ಮಧ್ಯದಲ್ಲಿ ಎಲ್ಲ ಗೊತ್ತಾಗಿ ನಾನು ಇಲ್ಲಿಗೆ ಓಡೋಡಿ ಬಂದೆ. ಅಮ್ಮ, ಈಗ ನಾನು ಬಂದಿದ್ದೀನಲ್ಲ, ನೀನು ಧೈರ್ಯವಾಗಿರು. ಧೈರ್ಯ ತಂದ್ಕೊಳ್ಳು. ಧೈರ್ಯ ತಂದ್ಕೊಳ್ಳಿ. 40 ವರ್ಷ ಈ ಮನೆಗೆ ಆಧಾರ ಸ್ತಂಭವಾಗಿದ್ದ ನನ್ನ ಜೀವನೇ ಜೈಲಿಗೆ ಹೊರಟು ಹೋದ್ಮೇಲೆ ನಾನು ಹೇಗೆ ಸಮಾಧಾನ ಪಡ್ಲಿ? ಇವತ್ತು ಅವರ ಅಪ್ಪನ ಜೈಲಿಗೆ ಕಳಿಸಿದ್ದಾನೆ. ನಾಳೆ ನನಗೂ ವಿಷ ಹಾಕಿ ಕೊಲ್ಲೋದಕ್ಕೆ ನೇಸವನಲ್ಲ ಇವನು. ಹೆಸರನ್ನ ಇವನು. ನೋಡು, ನನಗೇನಾದ್ರಾಗೆ ಹೆಚ್ಚು ಕಡಿಮೆಯಾಗಿ ನಾನು ಸತ್ತೋದ್ರೆ ಇವನಿಂದ ಮಾತ್ರ, ಇವನ ಕೈಯಿಂದ ಮಾತ್ರ ನನ್ನ ಅಂತ್ಯಕ್ರಿಯೆ ಮಾಡಿಸ್ಬೇಡ. ಇವನ ಕೈಯಿಂದ ಮಾತ್ರ ನನ್ನ ಅಂತ್ಯಕ್ರಿಯೆ ಮಾಡಿಸ್ಬೇಡ. ನೀನೇ ಮಾಡ್ಬೇಕು, ಇವನ ಅಂತ್ಯಕ್ರಿಯೆ ಮಾಡಬಾರ್ದು. ನೀನೇ ಮಾಡ್ಬೇಕು, ನನ್ನ ಅಂತ್ಯಕ್ರಿಯೆ ಮಾಡಬಾರ್ದು. ನನ್ನ ಹೆಣ ಮುಟ್ಟಬಾರ್ದು. ನನ್ನ ಹೆಣ ಮುಟ್ಟಬಾರ್ದು. ನನ್ನ ಹೆಣದೆಲ್ಲ ಗೊತ್ತೈತಲ್ಲ, ನನ್ನ ಹೆಣ ಇವನು ಮುಟ್ಟಬಾರ್ದು. ನನ್ನ ಹೆಣ ಇವನು ಮುಟ್ಟಬಾರ್ದು. ನನ್ನ ಹೆಣ ನಮ್ಮನ್ನೆಲ್ಲ ಬಿಟ್ಟು ಬಹುದೂರ ಭಾರತ ಲೋಕಕ್ಕೆ ಹೋಗ್ಬಿಟ್ಲರು ಬಿಟ್ಟ ಭಾರತ ಲೋಕಕ್ಕೆ. ಸಾಧನೆಗೊಳಿಸಿ ತಾಯಿ
ಮಗಳೇನೋ ಈ ಮನೆಗೆ ಸೊಸೆ ಆಗ್ತಾಳೆ ನಿಜ. ಅದು ನನ್ನ ಹೆಂಡತಿಯಾಗಿಲ್ಲ. ಈ ಬದುಕಿ ಸಾಯೋ ಪೂರ್ವದಲ್ಲೇ ಭರತ್ನಿಗೆ ಅರ್ಪಿತಳನ್ನ ನೀನೇ ಮದುವೆ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಸತ್ಯದಲ್ಲ ಮಾವ, ಹೇಳ್ಬಿಟ್ಟು. ಮನುಷ್ಯರ ನೀವು ಈ ಮನೆಯಲ್ಲಿ ಸತ್ತು ಬಿದ್ದಿರುವವರು ಒಬ್ಬನಿಗೆ ಒಡ ಹುಟ್ಟಿದ ತಂಗಿ ಆಗ್ಬೇಕು, ಇನ್ನೊಬ್ಬರಿಗೆ ಹೆತ್ತ ತಾಯಿ ಆಗಿರ್ಬೇಕು. ಹೀಗಿದ್ದು ಸತ್ತಿರುವವರ ಬಗ್ಗೆ ಸ್ವಲ್ಪವೂ ಕನಿಕರ ತೋರದೆ ನಿಮ್ಮ ವ್ಯವಹಾರದ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ, ಛೀ! ಇದನ್ನೆಲ್ಲ ನೋಡ್ತಾ ಇದ್ರೆ ಇವತ್ತು ನಡೆದಿರೋ ಎಲ್ಲ ದುರಂತಕ್ಕೂ ನೀವೇ ಕಾರಣ ಅಂತ ನನ್ಗೆ ಅನುಮಾನ ಬರ್ತಾ ಇದೆ. ಆದ್ರೂ ಸದ್ಯಕ್ಕೀಗ ಆ ಮಹಾತಾಯಿಯ ಆಸೆಯಂತೆ ಅವಳ ಶವ ಸಂಸ್ಕಾರವನ್ನ ನಾನೇ ಮಾಡಿ ಮುಗಿಸಿ ಮುಂದೆ ನಿಮ್ಮಿಬ್ಬರನ್ನ ತನಿಖೆಗೆ ಗುರಿಪಡಿಸಿ ಸತ್ಯ ಏನೆನ್ನುವುದನ್ನ ಹೊರ ತಂದೆ ತರ್ತೀನಿ. ಸತ್ಯ. ಅರ್ಪಿತಾ, ಒಳಗಡೆ ಹೋಗಿ ಅಮ್ಮನ ಸೀರೆ ಹಾಗೂ ಹೂ ತೆಗೆದುಕೊಂಡು Hare